ಪ್ರತಿಭೆ ಸಂಸ್ಥೆ ಹಾಗೂ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ವತಿಯಿಂದ ಬಗರು ಹುಕುಂ ಸಾಗುವಳಿ ರೈತ ಪರ ವಕಾಲತ್ತು ಕಾರ್ಯಾಗಾರವನ್ನು ಎಚ್.ಡಿ. ಕೋಟೆ ತಾಲೂಕು ಹಂಪಾಪುರ ಹೋಬಳಿ ಬಾಚೇಗೌಡನಹಳ್ಳಿ ಗ್ರಾಮದಲ್ಲಿ ನಡೆಸಲಾಯಿತು. ಬಾಚೇಗೌಡನಹಳ್ಳಿ, ಸಿಂಗರಮಾರನಹಳ್ಳಿ, ಬರವಾಡಿ, ಕನ್ನೇನಹಳ್ಳಿ, ಜೋಂಪನಹಳ್ಳಿ, ಬೆಸ್ತರ ಕಾಲೋನಿ ಹಾಗೂ ಸುತ್ತಮುತ್ತಲ ರೈತರು ಮನವಿ ಪತ್ರದೊಂದಿಗೆ ಸಭೆಯಲ್ಲಿ ಚರ್ಚಿಸಲು ಬಂದಿದ್ದರು. ಸರ್ವೆ ನಂಬರ್ 16ಕ್ಕೆ ಸಂಬಂಧಪಟ್ಟಂತೆ ಬನವಾಡಿ ಅಂಕಯ್ಯ, ಸಿಂಗರಮಾರನಹಳ್ಳಿ ಶಿವಕುಮಾರ್, ಹಂಪಾಪುರ ವೃತ್ತದ ಉಪತಹಶೀಲ್ದಾರ್ ಆದ ಪಿ.ಎನ್. ಸಂಜೀವ್ ಕುಮಾರ್ ರವರ ಗಮನ ಸೆಳೆದರು. ಸರ್ವೆ ನಂಬರ್ 16 ಹಾಗೂ 21ರ ಜಮೀನುಗಳು ಓವರ್ಲ್ಯಾಪ್ ಆಗಿದ್ದು, ಅದಕ್ಕೆ ಸರ್ವೆ ಇಲಾಖೆ, ವಿಎ, ಆರ್ಐ ಜಂಟಿಯಾಗಿ ಸರ್ವೆ ಮಾಡಿ ಅನುಭವದಲ್ಲಿರುವವರಿಗೆ ಸಾಗುವಳಿ ನೀಡುವುದಾಗಿ ಭರವಸೆ ನೀಡಿದರು. ಹೊಸ ದರ್ಖಾಸ್ ಕಮಿಟಿ ಸದಸ್ಯರಾದ ಚಿಕ್ಕಕೆರೆಯೂರಿನ ಕೆಂಡಗಣ್ಣೇಗೌಡ ಮಾತನಾಡಿ, ಈ ಭಾಗದ ಸಮಸ್ಯೆಗಳು ಏನು ಎಂಬುದು ನನಗೆ ಮನವರಿಕೆಯಾಗಿದೆ. ಗೊತ್ತಿರುವ ಕೆಲವರು ಅಧಿಕಾರಿಗಳನ್ನು ಹಿಡಿದು ಸಾಗುವಳಿ ಮಾಡಿಸಿಕೊಂಡಿದ್ದಾರೆ. ಮತ್ತೆ ಕೆಲವರು ತಕರಾರು ಅರ್ಜಿ ಕೊಟ್ಟು ಸಾಗುವಳಿ ತಡೆ ಹಿಡಿದಿದ್ದಾರೆ. ಕೆಲವು ಸಣ್ಣ ಪುಟ್ಟ ಗೊಂದಲಗಳಿವೆ. ಅದನ್ನು ಮಾನ್ಯ ಶಾಸಕರಾದ ಅನಿಲ್ ಚಿಕ್ಕಮಾದು ಸಾಹೇಬರು ಹಾಗೂ ತಹಶೀಲ್ದಾರ್ ರವರ ಹತ್ತಿರ ಮಾತನಾಡಿ ಸರಿಪಡಿಸಲು ಪ್ರಯತ್ನ ಮಾಡುತ್ತೇನೆ. ನನ್ನ ಶಕ್ತಿ ಮೀರಿ ಅರ್ಹರಿಗೆ ಸಾಗುವಳಿ ಕೊಡಿಸುವ ಕೆಲಸವನ್ನು ಖಂಡಿತ ಮಾಡುತ್ತೇನೆ ಎಂದರು. ಪ್ರತಿಭೆ ಸಂಸ್ಥೆ ಹಾಗೂ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ನಿರ್ದೇಶಕರಾದ ಜೆ. ಪ್ರಸನ್ನಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸದಸ್ಯರಾದ ಕ್ಯಾತನಹಳ್ಳಿ ಶಿವರಾಜ್ ಸ್ವಾಗತ ಭಾಷಣ ಮಾಡಿದರು. ಬಾಚೇಗೌಡನಹಳ್ಳಿ ಪಿಡಿಒ ಕೆಂಚೇಗೌಡರು ರೈತರಿಗೆ ಸಲಹೆ ನೀಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುವರ್ಣಮ್ಮ, ಉಪಾಧ್ಯಕ್ಷರಾದ ಗೌರಮ್ಮ ಹಾಗೂ ಸದಸ್ಯರುಗಳು, ಶಾಲೆಯ ಸಿಬ್ಬಂದಿಗಳು ಹಾಗೂ ಸುತ್ತಮುತ್ತಲ ಗ್ರಾಮದ ರೈತರು ಭಾಗವಹಿಸಿದ್ದರು. ಸಿಆರ್ಜಿ ನ್ಯೂಸ್, ಎಚ್.ಡಿ. ಕೋಟೆ. ಈಗ ನಿಮ್ದು ಜೊಂಪನಹಳ್ಳಿ ವಿಚಾರದಲ್ಲಿ ಅಣ್ಣ 23 ಕಳೆದ ಮೇಲೆ ಒಂದು ಸಭೆ ಮಾಡಿ ಇವರ ಇನ್ಚಾರ್ಜ್ ಎಲ್ಲ ಮಾಡ್ಸವ ಅಲ್ಲಿ ನಮ್ಮ ಅಲ್ಲೇ ಹೋಬಳಿ ಬಡ್ತಲೆ ಊರವರೆಲ್ಲ ಬನ್ನಿ, ಏನಾಗಿದೆ ಏನ್ ಮಾಡ್ಬೋದು ಅಂತ ಒಂದು ಡಿಸ್ಕಸ್ ಮಾಡಿ ಮುಂದಿನ ಕಮಿಟಿನಲ್ಲಿ ನಾವು ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ಏನೇ ಅಡೆತಡೆಗಳಿದ್ರು ಏನ್ ಮಾಡ್ಬೋದು ನಮ್ಮ ಕೈನಿಂದ ಅದನ್ನೆಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡಿ ನಿಮ್ಗೆ ನ್ಯಾಯ ಕೊಡಿಸೋಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಸರ್. ಆಮೇಲೆ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ. ಈಗ ಇವ್ರದ್ದು ಜಿನೇನ್ ಪಾರ್ಟಿ ಎಂಜಾಯ್ಮೆಂಟಲ್ಲಿದ್ದಾರೆ. 50-60 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಡಾಕ್ಯುಮೆಂಟೇಷನ್ ಇದೆ, 53 ಅರ್ಜಿ ಹಾಕಿದ್ದಾರೆ. ಎಲ್ಲ ಪ್ರತಿಯೊಂದು ಪ್ರೊಸೀಜರ್ ಪ್ರಕಾರ ಏನು ಡಾಕ್ಯುಮೆಂಟೇಷನ್ ಸಬ್ಮಿಟ್ ಮಾಡಬೇಕು ಮಾಡಿದ್ದಾರೆ. ಅದಕ್ಕೆ ನನಗೂ ಇವ್ರ ಜಮೀನಿಗೂ ಸಂಬಂಧ ಇಲ್ಲ. ನಾನೇನು ಮಾಡ್ತೀನಿ, ಹೋಗಿ ಅರ್ಜಿ ಕೊಡ್ತೀನಿ. ಆ ಅರ್ಜಿನ ನೀವು ಕನ್ಸಿಡರ್ ಮಾಡ್ತೀರಾ ಅಥವಾ ಅದನ್ನು ರಿಜೆಕ್ಟ್ ಮಾಡ್ತೀರಾ? ಈಗ ಸರ್ ನೀವು ಹೇಳ್ದಾಗ ಇಡೀ ತಾಲೂಕಲ್ಲಿ 45 ಪ್ರಕರಣಕ್ಕೆ ತಕರಾರು ಕೊಟ್ಟವ್ರೆ. ನಾವು ಓದ್ ಕಮಿಟಿನಲ್ಲಿ ಏನು ಮಾಡಿದ್ದೀವಿ, ತಕರಾರು ಅಂತ ಹೀಗೆ ಮಡಗವ್ರೆ ಪೆಂಡಿಂಗ್ ಫೈಲ್ಗಳೆಲ್ಲ. ಓದ್ ಕಮಿಟಿನಲ್ಲಿ ಶಿರಸ್ತಾರ್ಗಳಿದ್ದಾರೆ, ಮಹೇಶ್ ಕುಮಾರ್ ಅಂತ. ಅವರಿಬ್ಬರಿಗೆ ಜವಾಬ್ದಾರಿಗಳು ಕೊಟ್ಟು ಜನವರಿ 5ನೇ ತಾರೀಕು ಒಳಗೆ ನೀವು ಯಾರ ಇರಲಿ ಅಂತಿಮ ನೋಟಿಸ್ ಅಂತಾನೆ ಮಾಡಿ. ಸರ್ ಅವ್ರು ಬಂದರೆ ಇವ್ರು ಬರಲ್ಲ, ಇವ್ರು ಬಂದರೆ ಅವ್ರು ಬರಲ್ಲ ಅಂತಂದ್ರು ಮೀಟಿಂಗಲ್ಲಿ. ಇದೆಲ್ಲ ನಿಮ್ಮ ಉತ್ತರಗಳು. ಅಂತಿಮ ನೋಟಿಸ್ ಅಂತ ಮಾಡ್ರಿ ನೀವು, ಫೈನಲ್ ಆಗಿ ಮಾಡಿಬಿಟ್ಟು ನೀವು ಆ ನೋಟಿಸ್ಗೆ ಯಾರು ಬರ್ತಾರೆ ಎರಡು ಕಡೆ ಬಂದರೆ ಸರಿ ಯಾರ್ದು ಸಪ್ಪೆ ಯಾರ್ದು ಸಂಬಂಧಪಟ್ಟಂಗೆ ನಮ್ಮ RIVS ಸ್ಪಾಟ್ಗೆ ಹೋಗಿ. ಅದರಿಂದ ಈ ಒಂದು ಸಭೆಗಳಲ್ಲಿ ಆರೋಗ್ಯಕರ ಚರ್ಚೆ ಆಗಿದೆ. ಇವತ್ತು ಮುಂದಿನ ದಿನದಲ್ಲಿ ನಾನು ಒಬ್ಬ ಈ ಕಮಿಟಿ ಸದಸ್ಯನಾಗಿ ನನ್ನ ಕರೆದು ಒಂದು ಗೌರವ ಮಾಡಿದ್ರಿ. ಇದು ನನಗೆ ಒಂದು ಸನ್ಮಾನಕ್ಕಿಂತ ನನ್ನ ಹೆಚ್ಚಿನ ಒಂದು ಜವಾಬ್ದಾರಿ ಬಂದಿದೆ ಈಗ ನನಗೂ. ಯಾಕೆಂದರೆ ಏನೋ ಮಾಡಿಬಿಟ್ರು ಹೋಗಿದ್ದೆ ನಾನು ಕಾಟಾಚಾರಕ್ಕೆ ಹೋದೆ ಬಂದೆ ಅಂತ ಕೂತ್ಕೊಂಡ್ರೆ ನಿಮ್ಮ ಕೆಲಸಗಳು ಆಗಲ್ಲ ಪಾಪ. ಎಲ್ಲರೂ ಬಡವರಿದ್ದೀರಿ. ನಾನಾದರೂ ನಮ್ಮ ಅಧಿಕಾರಿಗಳಿದ್ದಾರೆ, ನಮ್ಮ ಉಪ ತಹಸೀಲ್ದಾರ್ ಅವರು, ನಾನು ಹೇಳಿದ್ದೀನಿ MLA ಅವ್ರ ಜೊತೆಗೆ ನಾನು ಪರ್ಸ್ನಲ್ ಆಗಿ ಒಂದಿನ ಅವ್ರನ್ನು ನಾವು ಮಾತಾಡಿ ಏನು ಮಾಡ್ಬೋದು ನಿಮ್ಮ 2 ಊರ ಬಗ್ಗೆ, 2 ಸರ್ವೆ ನಂಬರ್ ಬಗ್ಗೆ ಒಂದು ರೂಪರೇಸ್ ಮಾಡಿ ಫೈನಲ್ ಆಗಿ ಒಂದು ಹಂತಕ್ಕೆ ಅದನ್ನು ತಗೊಂಡೋಗೋಂಥ ಕೆಲಸ ನಾನು ಒತ್ತಡ ಹಾಕಿ ನಮ್ಮ MLA ಸಾಹೇಬ್ರಿಗೆ ಒತ್ತಡ ಹಾಕಿ ನಾನು ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ನಮಗೆ ಎಲ್ರಿಗೂ ತಿಳಿಸ್ತಾ ನನಗೊಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ. ರೈತರಿಗೆ ಜಯವಾಗಲಿ.